ರಾಜ್ಯ ದೇಶ ವಿದೇಶದ ಕೆಲ ಪ್ರಮುಖ ಸುದ್ದಿ ಕ್ವಿಕ್ ಆಗಿ ನೋಡೋಣ 9 PM ಬಿಗ್ ನ್ಯೂಸ್ ನಲ್ಲಿ. ತೆಲಂಗಾಣದಿಂದ ರಾಜ್ಯಸಭೆಗೆ ನಡೆಯುವಂತ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಭಿಷೇಕ್ ಮನು ಸಿಂಘ್ವಿ ನಾಮಪತ್ರ ಸಲ್ಲಿಸಿದ್ದಾರೆ. ಇನ್ನು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ತೆಲಂಗಾಣ ಕಾಂಗ್ರೆಸ್ ಉಸ್ತುವಾರಿ ದೀಪಾ ದಾಸ್ ಮುನ್ಷಿ ಸೇರಿದ ಹಾಗೆ ಇತರರು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಭಾರತ ರಾಷ್ಟ್ರ ಸಮಿತಿಯ ಕೇಶವರಾವ್ ರಾಜೀನಾಮೆಯಿಂದ ತೆರವಾಗಿದ್ದಂಥ ಸ್ಥಾನಕ್ಕೆ ಸಿಂಘ್ವಿ ಕಣಕ್ಕಿಳಿದಿದ್ದಾರೆ. ಬಿಆರ್ಎಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದ ಕೇಶವರಾವ್ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದರು. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಒಂದು ಅಚ್ಚರಿ ಬೆಳವಣಿಗೆ ಆಗಿದೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ಪುರಸಭೆಯ 13 ಬಿಜೆಪಿ ಸದಸ್ಯರು ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ. ನಿನ್ನೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಸೇರ್ಪಡೆ ಕಾರ್ಯಕ್ರಮ ಆಗಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ದೊಡ್ಡಪ್ಪಗೌಡ 17 ಬಿಜೆಪಿ ಸದಸ್ಯರಲ್ಲಿ 13 ಜನರನ್ನ ಸೆಳೆದಿದ್ದಾರೆ. ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಕೊಡ್ತಿರುವಂತಹ ಆರೋಪ ಕೇಳಿಬಂದಿದೆ. ಮಾಗಡಿ ಮಾಜಿ ಶಾಸಕ ಮಂಜುನಾಥ್ ಜೈಲಿಗೆ ಭೇಟಿ ನೀಡಿದಾಗ ರಾಜಾತಿಥ್ಯ ನೀಡಲಾಗಿದೆ. ಜೈಲಿನ ಹೆಡ್ ವಾರ್ಡನ್ ಆಗಿರುವಂತಹ ಸುನೀಲ್ ಮಾಜಿ ಶಾಸಕರನ್ನ ಜೈಲಿನ ಒಳಗೆ ಕರೆದೊಯ್ದು ಭೇಟಿಗೆ ಅವಕಾಶ ಕೊಟ್ಟಿದ್ದಾರೆ. ದೇಶದಾದ್ಯಂತ ಇಂದು ಸಹೋದರತ್ವ ಸಾರುವಂತ ರಕ್ಷಾಬಂಧನ ಸಂಭ್ರಮ ಮನೆ ಮಾಡಿತ್ತು. ಈ ನಡುವೆ ದೆಹಲಿಯಲ್ಲಿ ಶಾಲಾ ಮಕ್ಕಳು ಪ್ರಧಾನಿ ನರೇಂದ್ರ ಮೋದಿಗೆ ರಾಖಿ ಕಟ್ಟುವ ಮೂಲಕ ರಕ್ಷಾಬಂಧನ ಆಚರಿಸಿಕೊಂಡರು. ಜಮ್ಮು ಕಾಶ್ಮೀರದಲ್ಲಿನ ಮಹಿಳೆಯರು ಯೋಧರಿಗೆ ರಾಖಿ ಕಟ್ಟುವ ಮೂಲಕ ವಿಶೇಷವಾಗಿ ರಕ್ಷಾಬಂಧನ ಆಚರಿಸಿದ್ರು. ಇನ್ನು ಜಮ್ಮು ಕಾಶ್ಮೀರದ ಉರಿಯಲ್ಲಿ ಗಡಿ ಕಾಯ್ತಿರುವಂತಹ ಸೈನಿಕರಿಗೆ ರಾಖಿ ಕಟ್ಟಿ ಸಿಹಿ ತಿನ್ನಿಸಿದ್ರು. ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ಗಾಂಧಿ ರಕ್ಷಾಬಂಧನದ ಶುಭ ಕೋರಿದ್ದಾರೆ. ಟ್ವಿಟರ್ನಲ್ಲಿ ಪೋಸ್ಟ್ ಹಂಚಿಕೊಂಡು ಅಣ್ಣ ತಂಗಿ ನಡುವಿನ ಸಂಬಂಧ ಒಂದು ಹೂವಿನಂತೆ, ಇದರಲ್ಲಿ ಗೌರವ, ಪ್ರೀತಿ ಹಾಗೂ ಪರಸ್ಪರ ಅರಿತುಕೊಳ್ಳುವಂತ ಸ್ನೇಹವನ್ನ ಗಾಢವಾಗಿ ಇರಿಸುವಂತ ಸಂಕಲ್ಪ ಅರಳುತ್ತೆ. ನಿಮ್ಮೆಲ್ಲರಿಗೂ ಕೂಡ ರಾಖಿ ಹಬ್ಬದ ಶುಭಾಶಯಗಳು ಅಂತ ಬರೆದುಕೊಂಡಿದ್ದಾರೆ. ಮಳೆರಾಯನ ಅಬ್ಬರಕ್ಕೆ ತೆಲಂಗಾಣದ ಹೈದರಾಬಾದ್ ತತ್ತರಿಸಿದೆ. ಶೇಖ್ಪೇಟ್ ನಾಲೆ ಸಮೀಪ ರಸ್ತೆಗಳು ಜಲಾವೃತವಾಗಿವೆ. ಮೊಳಕಾಲ್ನವರೆಗೆ ನಿಂತ ನೀರಿನಲ್ಲೇ ಸ್ಥಳೀಯರು ಓಡಾಡುವಂತ ದುಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ಇನ್ನು ವಾಹನಗಳು ಅರ್ಧಕ್ಕರ್ಧ ಮುಳುಗು ಹೋಗಿದ್ವು. ಡಿಆರ್ಎಫ್ ತಂಡದೊಂದಿಗೆ ಟೋಲಿ ಚೌಕಿ ಟ್ರಾಫಿಕ್ ಪೊಲೀಸರು ನೀರು ತೆರವು ಮಾಡೋದಕ್ಕೆ ಹರಸಾಹಸ ಪಟ್ಟರು.